Hi friends, welcome back to my YouTube channel. Full masti ಮಾಡಿ ಆಟ ಆಡಿದ್ವಿ. Hi friends, welcome back to my YouTube channel Rakshu Vlogs Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊನ್ನೆನೇ ಹೇಳ್ದಂಗೆ ನಮ್ಮ ಊರಿಂದ ಎಲ್ಲ ನೆಂಟರು ಬಂದಿದ್ರು ಅಂತ. ಹಾಗೆ ಸಂಜೆ ಟೈಮ್ ಈಗ ಬೀಚ್ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಬೀಚ್ಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೆಲ್ಲ ನನ್ನ ವ್ಲಾಗ್ನ ನೋಡಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಪಿನಿಯನ್ ಎಲ್ಲ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಬಂದ್ವಿ ಈಗ ಬೀಚ್ ಹತ್ರ. ಇವತ್ತು ಎಷ್ಟು ಕ್ರೌಡ್ ಇದೆ ಅಂದರೆ ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ಫುಲ್ಲು ಜನ ಇದ್ದಾರೆ. ನಿಮಗೂ ಕೂಡ ತೋರಿಸ್ತೀವಿ ಎಷ್ಟು ಜನ ಇದ್ದಾರೆ ಅಂತ. ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಬಂದಿದ್ದೀವಿ. ಎಲ್ಲ ನಾವೆಲ್ಲ ಸೇರ್ಕೊಂಡು ಫಸ್ಟ್ ಬೀಚಲ್ಲಿ ಆಟ ಆಡ್ತೀವಿ. ತುಂಬ ಜನ ನೋಡಿ, ನಮ್ಮ ಮನೆಯವರೆಲ್ಲ ರೆಡಿಯಾಗಿದ್ದಾರೆ ಬೀಚಲ್ಲಿ ಆಟ ಆಡೋಕ್ಕೆ ಅಂತ. ನೋಡಿ ದೊಡ್ಡ ಹಡಗು ಬರ್ತಾ ಇದೆ. ಇಲ್ಲಿ ಬಂದವರು ಇದೆಯಲ್ಲ, ಹಾಗಾಗಿ ಕಂಟೈನರ್ನ ಅನ್ಲೋಡ್ ಮಾಡೋಕ್ಕೆ ಬರ್ತಾ ಇದೆ. ನಾವು ಬೀಚಲ್ಲಿ ಇಷ್ಟೊತ್ತು ಆಟ ಆಡಿ ಎಲ್ಲ ಆಯಿತು. ಫುಲ್ಲು ಕೋಲ್ಡ್ ಆದಂಗೆ ಆಗಿಬಿಡ್ತು. ಇಷ್ಟೊತ್ತು 1 hour 2 hour ಆಟ ಆಡಿದ್ದೀವಿ. ಈಗ ಕತ್ಲೆ ಆಗಿಬಿಟ್ಟಿದೆ. ನಮ್ಮ ಮನೆಯವರೆಲ್ಲ ಹೋಗ್ತಿದ್ದಾರೆ ಆಲ್ರೆಡಿ. ನಾನು ಆ ಬೋಟ್ನ ತೋರಿಸ್ತಾ ಇಲ್ಲೇ ನಿಂತಿದ್ದೀನಿ, ಅವರೆಲ್ಲ ಮುಂದೆ ಹೋಗಿದ್ದಾರೆ. ಫುಲ್ ಮಸ್ತಿ ಮಾಡಿ ಆಟ ಆಡಿದ್ವಿ. ಸಿಂಗಲ್ ಬರ್ತಿದ್ವಿ ನಾನು ನನ್ನ ಹಸ್ಬೆಂಡು. ಇವಾಗ ಫ್ಯಾಮಿಲಿ ಜೊತೆ ಬಂದು ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲ. ಇವಾಗ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಲೈಟಿಂಗ್ಸ್ ಕತ್ಲೆ ಆಯ್ತಲ್ಲ, ಹಾಗಾಗಿ. ಪಣಂಬೂರು ಬೀಚಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇತ್ತು ನೋಡಿ, ಇವಾಗ ತೆಗೆದಿದ್ದಾರೆ. ಇಲ್ಲ, ಎಲ್ಲ ತೆಗೆದು ಅಲ್ಲಿ ಜೋಡಿಸಿದ್ದಾರೆ. ಈಗೆಲ್ಲ ಬೀಚಲ್ಲಿ ಫುಲ್ ಆಟ ಆಡೆಲ್ಲ ಆಯಿತು. ಈಗ ಹೊರಟ್ವಿ ಮನೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ಬೀಚ್ಗೆ ಹೋಗಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೆನ್ನೆ ವ್ಲಾಗ್ನ ಇವತ್ತು ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಮಾಡು ಬುಜ್ಜ. ಹೊರಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಒಂದು ಸ್ವಲ್ಪ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದು ಸ್ವಲ್ಪ ಮಾರ್ಟಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ.
ಇವಳು ನನ್ನ ಅಕ್ಕನ ಮಗಳು ಪುನರ್ವಿ ಅಂತ, ತುಂಬ ಆ್ಯಕ್ಟಿವ್ ಇವಳು. ಭುಜಾ ಮಾತಾಡು ನಮ್ಮ ವ್ಯೂವರ್ಸ್ ಹತ್ರ. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಾರ ಚಾನಲ್ ಹೇಳು. ಹಾಯ್ ಫ್ರೆಂಡ್ಸ್, ಬೀಚೆಲ್ಲ ಹೋಗಿ ಬಂದಾಯಿತು. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಗೆ ಹೊರಟಿದ್ದೀವಿ ಅಲ್ವಾ, ಹಾಗಾಗಿ ಹೊರಟಿದ್ದೀವಿ. ನೋಡಿ ನಮ್ಮ ಮನೆಯವರು, ನನ್ನ ಅಕ್ಕ, ಆಂಟಿ, ನನ್ನ ತಂಗಿ, ಅವ್ರ ಜೊತೆ ಇವತ್ತೊಂದು ಶಾಪಿಂಗ್ ಇರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈಗ ನಾವು ವಿಶಾಲ್ ಮಾರ್ಟ್ ಹತ್ರ ಬಂದ್ವಿ. ಇಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ಹಾಗೆ ಒಂದು ಸುಮ್ಮನೆ ಶಾಪಿಂಗ್ ಬಂದಿರೋದು, ಜಾಸ್ತಿ ಏನು ಪರ್ಚೇಸಿಂಗ್ ಇಲ್ಲ, ಹಾಗೆ ಮನೆಯವ್ರನ್ನ ಕರ್ಕೊಬಂದಿರೋದು ಅಷ್ಟೇ. ನೋಡಿ ಕಡೆ ಈಗ ಶಾಪಿಂಗ್ ಎಲ್ಲ ಮಾಡಾಯಿತು. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಅಷ್ಟೇ. ಇಲ್ಲಿಂದ ಈಗ ನಾವು ಮನೆಗೆ ಹೊರಡ್ತೀವಿ. ಇವಾಗ ಮನೆಗೆ ಬಂದ್ವಿ. ಮನೇಲಿ ನೆಂಟಿರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಡಿನ್ನರ್ನ ಪ್ರಿಪೇರ್ ಮಾಡಿದೆ. ಇವತ್ತು ನಾನು ಡಿನ್ನರ್ಗೆ ಚಿಕನ್ ಬಿರಿಯಾನಿ, ನಾನು ಮಾಡೋ ಚಿಕನ್ ಬಿರಿಯಾನಿ ಅಂದರೆ ನಮ್ಮ ಮನೆಯವರು ಎಲ್ಲರಿಗೂ ಇಷ್ಟ, ಹಾಗಾಗಿ ಅವರಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿದ್ದೆ. ನೆಕ್ಸ್ಟ್ ಫಿಶ್ ಫ್ರೈ ಮಾಡಿದ್ದೆ, ಬಾಂಗ್ಡೆ ಫಿಶ್ ಫ್ರೈ ಮಾಡಿದ್ದೆ. ಹಾಗೆ ಬಾಂಗ್ಡೆ ಫಿಶ್ ಸಾಂಬಾರು ಕೂಡ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ದೊಡ್ಡ ಫಿಶ್ ಇತ್ತು ಬಾಂಗ್ಡೆ ಇವತ್ತು, ಹಾಗಾಗಿ ಅದರಲ್ಲಿ 3 ಪೀಸ್ನ ಮಾಡಿದ್ದೆ. ಮ್ಯಾಂಗೋ ಖೀರ್ ಕೂಡ ಮಾಡಿದ್ದೆ. ಇಷ್ಟೆಲ್ಲ ಐಟಮ್ಸ್ನ ನಾನು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಿದ್ದೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.